ಶ್ರೀನಿವಾಸಪುರ ತಾಲೂಕಿನ ಮುದಿಮಡುಗು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯರ್ಲಂಪಲ್ಲಿ ಗ್ರಾಮದಲ್ಲಿ ಸಾರ್ವಜನಿಕ ಬಳಕೆಗೆ ಕೊರೆಸಿದ ಕೊಳವೆ ಬಾವಿಯನ್ನ ಖಾಸಗಿ ವ್ಯಕ್ತಿಯೊಬ್ಬರು ಕೃಷಿಗೆ ಬಳಸಿಕೊಳ್ಳುತ್ತಿರುವ ಆರೋಪ ಕೇಳಿಬಂದಿದ್ದು ಗ್ರಾಮಸ್ಥರಲ್ಲಿ ತೀವ್ರ ಆಕ್ರೋಶ ಮೂಡಿಸಿದೆ. ಗ್ರಾಮಕ್ಕೆ ಹೋಗುವ ರಸ್ತೆ ಪಕ್ಕದಲ್ಲಿ ಸರ್ಕಾರದ ಅನುದಾನದಲ್ಲಿ ನಿರ್ಮಿಸಲಾದ ಕೊಳವೆ ಬಾವಿಯಲ್ಲಿ ಅದೇ ಗ್ರಾಮದ ಇಸ್ಮಾಯಿಲ್ ಎಂಬುವರು ಮೋಟಾರ್ ಅಳವಡಿಸಿ ತಮ್ಮ ಟೊಮೆಟೊ ಬೆಳೆಗೆ ನೀರು ಬಳಸಿಕೊಳ್ಳುತ್ತಿದ್ದಾರೆ ಎನ್ನಲಾಗಿದೆ. ಇಷ್ಟೇ ಅಲ್ಲದೆ ಗ್ರಾಮಕ್ಕೆ 24 ಗಂಟೆಗಳ ನಿರಂತರ ವಿದ್ಯುತ್ ಪೂರೈಕೆಗಾಗಿ ಅಳವಡಿಸಲಾಗಿರುವ ಟ್ರಾನ್ಸ್ಫಾರ್ಮರ್ನಿಂದಲೇ ಅಕ್ರಮವಾಗಿ ವಿದ್ಯುತ್ ಸಂಪರ್ಕ ಪಡೆದು ಪಂಪ್ ಸೆಟ್ ಚಾಲನೆ ಮಾಡುತ್ತಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ. ಈ ವಿಚಾರದ ಬಗ್ಗೆ ಕೆಇಬಿ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಸಾರ್ವಜನಿಕರ ಹಣದಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ನಿರ್ಮಿಸಿದ್ದ ಹಳೆಯ ಕೊಳವೆ ಬಾವಿಯಲ್ಲಿ ನೀರು ಕಡಿಮೆಯಾಗಿದೆ ಎಂಬ ನೆಪವೊಡ್ಡಿ ಮತ್ತೊಂದು ಹೊಸ ಕೊಳವೆ ಬಾವಿ ಕೊರೆಸಲಾಗಿದೆ. ಆದರೆ ಹಳೆಯ ಕೊಳವೆ ಬಾವಿಯಲ್ಲಿ ಇನ್ನೂ ನೀರು ಲಭ್ಯವಾಗಿದ್ದರೂ ಅದನ್ನು ಖಾಸಗಿ ಬಳಕೆಗೆ ಬಿಟ್ಟುಕೊಟ್ಟಿರುವುದು ಸರ್ಕಾರದ ಹಣ ದುಂದುವೆಚ್ಚ ಮಾಡಿರುವುದಕ್ಕೆ ಸಾಕ್ಷಿಯಾಗಿದೆ ಎಂದು ಸಾರ್ವಜನಿಕರು ಆಪಾದಿಸಿದ್ದಾರೆ. ಸಾರ್ವಜನಿಕ ಆಸ್ತಿಯನ್ನ ಖಾಸಗಿ ಬಳಕೆಗೆ ಅವಕಾಶ ನೀಡಿರುವುದು ಹೇಗೆ? ಕೆಇಬಿ ಇಲಾಖೆ ಅಧಿಕಾರಿಗಳು ಹಾಗೂ ಲೈನ್ ಮ್ಯಾನ್ಗಳು ಯಾವುದಾದರೂ ಆಮಿಷಗಳಿಗೆ ಒಳಗಾಗಿದ್ದಾರೆಯೇ ಎಂದು ಗ್ರಾಮಸ್ಥರು ತೀವ್ರ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ತಮ್ಮ ಮೇಲಿನ ಆರೋಪದ ಕುರಿತು ಪ್ರತಿಕ್ರಿಯಿಸಿದ ಇಸ್ಮಾಯಿಲ್ ಅವರು, ಗ್ರಾಮಕ್ಕೆ ಕೊಳವೆ ಬಾವಿ ನಿರ್ಮಿಸಲು ನಾನೇ ಜಮೀನು ನೀಡಿದ್ದೇನೆ. ಕೊಳವೆ ಬಾವಿ ನನ್ನ ಜಮೀನಿನಲ್ಲಿರುವ ಕಾರಣ ನಾನು ಬಳಸಿಕೊಳ್ಳುತ್ತಿದ್ದೇನೆ. ಈ ಬಗ್ಗೆ ಗ್ರಾಮ ಪಂಚಾಯಿತಿಯವರಿಗೂ ಮೊದಲಿನಿಂದಲೇ ಮಾಹಿತಿ ಇದೆ. ಅವರ ಸೂಚನೆಯ ಮೇರೆಗೆ ನಾನು ಇದನ್ನ ಬಳಕೆ ಮಾಡುತ್ತಿದ್ದೇನೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. ఊరికి నాలుగు బోర్లు తోలరి 5 అయిపోయా. మళ్ళీ ఏం చేశారంటే నీ షేర్లో పాయింట్ వస్తూ ఉంది మా లీటర్లు అంతా ఏం చేశారంటే నలుగురు చేరి ఇట్లా పాయింట్ వస్తూ ఉంది ఊరు తాగే నీళ్ళకి చేనులు తోలుకుంటాము, వచ్చే నెలలు కొట్టుకుంటాము, మళ్ళీ మాది మేము ఎత్తుకెళ్ళిపోతాం అంటే సరేలేన్న తాగే నీళ్ళు కదా వేసుకోండి అని చెప్పి ఇచ్చింది. ఇప్పుడు మళ్ళీ మీరు వాడుకుంటా ఉన్నారు కదా? ఇప్పుడు ఈ మొన్నటి ఇంకా ఇట్లా వసమోటర్ దింపుకొని గుడి పెట్టింది. 10 ఏళ్ళు అయిపోయి కరెంటు ఊరిదే తీసుకునే అన్నారు. ఇంటిదే కనెక్షన్ చేసుకుంటాం. ಕೂಡಲೇ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ ವಿದ್ಯುತ್ ಇಲಾಖೆಯ ಉನ್ನತ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ನಡೆಸಬೇಕು. ಸಾರ್ವಜನಿಕ ಆಸ್ತಿಯನ್ನ ತಕ್ಷಣವೇ ಗ್ರಾಮ ಪಂಚಾಯಿತಿ ವಶಕ್ಕೆ ಪಡೆದು ಗ್ರಾಮಸ್ಥರ ಹಿತಾಸಕ್ತಿ ಕಾಪಾಡಬೇಕು ಮತ್ತು ಈ ಹಗರಣದ ಹಿಂದಿನ ಸತ್ಯಾಂಶವನ್ನ ಬಹಿರಂಗಪಡಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ.